ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರ ಪಿಟಿಷನ್ಸು ಭಾಳ ಅರ್ಜೆಂಟಲ್ಲಿ ಫೈಲ್ ಮಾಡಿರುವಂಥ ಪಿಟಿಷನ್ಸು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಂದೆ ಬಂದಿತ್ತು. ಅದರೊಳಗೆ ಪ್ರಮುಖ ಅಂಶಗಳೇನೆಂದರೆ, ಇದು ಸುಮಾರು 2-3 ತಿಂಗಳ ಹಳೆಯ ಕಂಪ್ಲೇಂಟ್. 2-3 ತಿಂಗಳಿಂದ ನಡೀತಿರುವಂಥ ಎಲ್ಲ ತನಿಖೆಯಲ್ಲಿ ಯಡಿಯೂರಪ್ಪನವರು ಹಾಜರಿದ್ದರು. ಯಾವಾಗ ಅವ್ರನ್ನ ಕರೆದಿದ್ರು, ಅವರು ಅಪಿಯರ್ ಆಗಿದ್ದರು. ಲಾಸ್ಟ್ ಟೈಮ್ ಒಂದೇ ಒಂದು ದಿವಸ ನೋಟಿಸ್ ಕೊಟ್ಟು ಅವ್ರನ್ನ ಕರೆದಿದ್ದರಿಂದ ಅವರು ಕಾರಣಾಂತರದಿಂದ ಡೆಲ್ಲಿಗೆ ಹೋಗಿರುವಂಥ ಸಂದರ್ಭ ಇದ್ದಿದ್ದರಿಂದ 17ನೇ ತಾರೀಕು ನಾನು ಖುದ್ದಾಗಿ ಬಂದು ಹಾಜರಾಗ್ತೀನಿ ಅಂತ ಹೇಳಿದರೂ ಕೂಡ ತನಿಖಾಧಿಕಾರಿಗಳು ಹಾಗೂ ಈಗಿನ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೋರ್ಟ್ಗೆ ಹೋಗಿ ವಾರೆಂಟ್ ತಗೊಳ್ಳುವಂಥ ಸನ್ನಿವೇಶ ಉದ್ಭವ ಆಯಿತು. ಈ ಸಹಕಾರ ಮಾಡುವಂಥ ಪ್ರಕ್ರಿಯೆ ಇದ್ದಾಗೂ ಕೂಡ ಇವರು ವಾರೆಂಟ್ ತೊಗೊತಾರೆ ಅಂದರೆ ಇದರ ಹಿಂದೆ ಏನೋ ಬೇರೆ ಇಂಟೆನ್ಷನ್ ಇರ್ಬೋದು ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ಅದರ ಹಿಂದೆ ರಾಜಕೀಯ ಇರ್ಬೋದು, ಮತ್ತೊಂದಿರ್ಬೋದು. ತನಿಖಾಧಿಕಾರಿಗಳು ಇಲ್ಲಿವರೆಗೂ ಇದು ಎಲ್ಲರ ಸ್ಟೇಟ್ಮೆಂಟನ್ನು ನೋಡಿ ಈ ಕೇಸು ಬಿ ರಿಪೋರ್ಟ್ ಹೋಗುವಂಥ ಕೇಸ್ ಇದ್ದರೂ ಕೂಡ ಅಚಾನಕ್ಕಾಗಿ ಇದು ವಾರೆಂಟ್ ಆಗಬೇಕು, ಇದರಲ್ಲಿ ನಾವು ಅವ್ರ ಕಸ್ಟಡಿ ತೊಗೋಬೇಕು ಅಂತ ಈ ಥರ ಎಲ್ಲ ಮಾಡಿದ್ರಿಂದ ನಾವು ಇವೆಲ್ಲ ಗ್ರೌಂಡ್ಸನ್ನು ಇಟ್ಕೊಂಡು ನಾವು ಹೈಕೋರ್ಟ್ ಮುಂದೆ ಹಾಜರಾದ್ವಿ. ಇವತ್ತು ಹೈಕೋರ್ಟ್ನವರು ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳಿದ್ದವರು, ಯಡಿಯೂರಪ್ಪನವರು ಇವರು ಕರೆದಾಗ ಸಹಕಾರ ಕೊಟ್ಟಿರುವಂಥವ್ರು. ಈ ಸತಿನೂ ಕೂಡ ಯಡಿಯೂರಪ್ಪನವರು 17ನೇ ತಾರೀಕು ನಾನು ಬರ್ತೀನಿ ಅಂತ ಹೇಳಿದ್ರು ಕೂಡ ಇವರು ವಾರೆಂಟ್ ತೊಗೊಂಡಿರೋದು ಇದು ಮೇಲ್ನೋಟಕ್ಕೆ ಸಮಂಜಸ ಅಲ್ಲ ಅಂತ ಮನಗಂಡ ಮಾನ್ಯ ಉಚ್ಚ ನ್ಯಾಯಾಲಯ ಯಡಿಯೂರಪ್ಪನವರ ಮೇಲೆ ಯಾವುದೇ ರೀತಿ ಅರೆಸ್ಟ್ ಆಗಲಿ, ಕೋರ್ಸಿವ್ ಸ್ಟೆಪ್ಸ್ ಆಗಲಿ ತಗೋಕೂಡ್ದು ಅಂತ ಹೇಳಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಮುಂದಿನ ಪ್ರಕ್ರಿಯೆ ತನಿಖೆಯಲ್ಲಿ ಯಾವ್ಯಾವ ಪ್ರಕ್ರಿಯೆ ಇರುತ್ತೋ ಅದಕ್ಕೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿದ್ದಾರೆ. ನಾವು ಪಾಲ್ಗೊಳ್ತಾ ಇದ್ದೀವಿ. ನಮ್ಮ ಅರ್ಜಿಯಲ್ಲಿ ನಾವು ಇದು ರಾಜಕೀಯ ಪ್ರೇರೇಪಿತವಾದಂಥ ಒಂದು ತನಿಖೆ ನಡೀತಾ ಇದೆ ಅಂತ ನಾವು ಹೇಳಿದ್ವಿ. ಇದನ್ನೆಲ್ಲ ಇದರ ಬ್ಯಾಕ್ಗ್ರೌಂಡ್ ಎಲ್ಲ ಇದ್ದಿದ್ದರಿಂದ ಅವರು ಇವತ್ತು ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ ಅಂತ ನಮ್ಮ ಭಾವನೆ. ಇದು ಕೇಸ್ ನೋಡೋಣ, ಮುಂದೆ ಉಚ್ಚ ನ್ಯಾಯಾಲಯ ಎಲ್ಲಿವರೆಗೂ ನಮ್ಮ ಕೇಸ್ ನಡೆಯುತ್ತೋ ಅಲ್ಲಿ ತನಕ ಇರ್ಬೋದು ಅಂತ ಅನ್ಸುತ್ತೆ. ಕನ್ಫರ್ಮ್ ಯಡಿಯೂರಪ್ಪನವರು 17ನೇ ತಾರೀಕಿಗೆ ಬರ್ತಾರೆ. 17ನೇ ತಾರೀಕು ಬರ್ತೀನಿ ಅಂತ ಅವರೇ ಬರ್ಕೊಟ್ಟಿರೋದ್ರಿಂದ ಬರ್ತಾರೆ. ಅರೆಸ್ಟ್ ಇದು ವಾರೆಂಟ್ ಕೊಟ್ಟಿದ್ರು ಬರ್ತಾರಂತ ಹೇಳಿದ್ರ ಮೇಲೂ ಯಾಕೆ ಸರ್ ಇವರು ಅರೆಸ್ಟ್ ವಾರೆಂಟ್ ಅನ್ನು ಇದು ಮಾಡ್ತಾರಂತ ಹೇಳಿ? ಅಲ್ಲ, ನಮ್ಮ ಕೇಸ್ ಇರೋದೇ ಅದು. ನೀವು ಮುಂಚೆ 28 ಮಾರ್ಚಕ್ಕೆ ನೋಟಿಸ್ ಕೊಟ್ಟಿದ್ರಿ. ನಾವು ಆ ನೋಟಿಸ್ ಅಡಿಯಲ್ಲಿ ಯಡಿಯೂರಪ್ಪನವ್ರು ಹಾಜರಾದರು. ಅವರ ವಾಯ್ಸ್ ಸ್ಯಾಂಪಲ್ನೆಲ್ಲ ಕಲೆಕ್ಟ್ ಆಯಿತು. ಪುನಃ 11ನೇ ತಾರೀಕು ನೋಟಿಸನ್ನು ಕೊಟ್ಟು ಒಂದೇ ದಿವಸದ ಅಡ್ವಾನ್ಸ್ ನೋಟಿಸ್ ಕೊಟ್ಟು 12ನೇ ತಾರೀಕು ಹಾಜರಾಗಿ ಅಂತ ಹೇಳಿದ್ರಿ. ನಾವು 12ನೇ ತಾರೀಕು ಆಗಲ್ಲ, 17ನೇ ತಾರೀಕು ಬರ್ತೀನಿ ಅಂತ ನಾನು ಲಿಖಿತವಾಗಿ ಬರ್ಕೊಟ್ಟಿದ್ದೆ. ಆದರೂ ಕೂಡ ಒಂದೇ ದಿವಸ 12ನೇ ತಾರೀಕು ಬಂದಿಲ್ಲ ಅಂತ ಹೇಳಿ ಇವರು ವಾರೆಂಟ್ ತಗೊಳ್ಳುವಂಥ ಹಂತಕ್ಕೆ ಹೋದರು ಅಂತ ಹೇಳಿ ಇದು ಮೇಲ್ನೋಟಕ್ಕೆ ಇದು ಮಾಲಿಫೈಡ್ ಆ್ಯಕ್ಷನ್ ಅಂತ ಕಾಣುತ್ತೆ. ಆದ್ದರಿಂದ ಇದು ನಮಗೆ ಪ್ರೊಟೆಕ್ಷನ್ ಬೇಕು. ದಿಸ್ ಇನ್ವೆಸ್ಟಿಗೇಷನ್ ಸ್ವಲ್ಪ ಪೊಲಿಟಿಕಲಿ ಓವರ್ಟೋನ್ಸ್ ಇರೋದ್ರಿಂದ ಒಂದು ಕುತೂಹಲ ಇದೆ ಸರ್. ಈಗ ಮಾಜಿ ಮುಖ್ಯಮಂತ್ರಿ ಕೆಲಸ ಮಾಡಿದವರು ಕೋರ್ಟ್ ಯಾವ ರೀತಿಯಾಗಿ ಇದನ್ನು ಕೇಸನ್ನು ಪರಿಗಣನೆ ಮಾಡೋದು ಸರ್? ಕಾನೂನು ಎಲ್ಲರಿಗೂ ಒಂದೇ, ಮಾಜಿ ಮುಖ್ಯಮಂತ್ರಿಗಳಿರಲಿ, ಕಾಮನ್ ಮ್ಯಾನ್ ಇರಲಿ. ಈ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಇರೋದರಿಂದ ಇವರು ದೇಶ ಬಿಟ್ಟು ಹೋಗ್ತಾರೆ ಅನ್ನುವಂಥ ಯಾವುದೇ ಅಂಶಗಳು ಮೇಲ್ನೋಟಕ್ಕೆ ಕಾಣೋದಿಲ್ಲ. ಅದಕ್ಕೋಸ್ಕರ ನೀವು ತನಿಖಾಧಿಕಾರಿಗಳು 41A ನೋಟಿಸ್ ಕೊಟ್ಟ ಮೇಲೆ ನೀವು ಅವ್ರಿಗೆ ಅರೆಸ್ಟ್ ವಾರೆಂಟ್ ತಗೊಳ್ಳೋದು ಉಚಿತ ಅಲ್ಲ. ಇದು ಕಾನೂನಿನಲ್ಲಿ ಯಾವುದೇ ಅವಕಾಶ ಇರೋದಿಲ್ಲ ಅಂತ ಹೇಳಿ ಮನಗಂಡ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಅದನ್ನು ಸ್ಟೇ ಆರ್ಡರ್ ಕೊಟ್ಟಿದೆ. ಇನ್ನು ಮುಂದೆ ಯಡಿಯೂರಪ್ಪನವ್ರು ಕೋಆಪ್ರೇಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೆ ಅವ್ರಿಗೆ ಅರೆಸ್ಟ್ ಆಗಲಿ ಮತ್ತೊಂದಾಗಲಿ ಮಾಡಿಕೊಡ್ದು ಅಂತ ಹೇಳಿದರು. 11ಕ್ಕೆ ನೋಟಿಸ್ ಕೊಟ್ಟು
ಆ ನೋಟಿಸಲ್ಲಿ 10 ಅಂತ ಬರೆದು 11ನೇ ತಾರೀಕು ಸರ್ವಿಸ್ ಮಾಡಿ 12ನೇ ತಾರೀಕು ಬೆಳಗ್ಗೆ 10:30ಗೆ ಬರಬೇಕು, ಒಂದೇ ದಿವಸದ ಕಾಲಾವಕಾಶ ಕೊಟ್ಟಿದ್ದು ಕೊಡ್ಬೋದು. ಆದರೆ ಕೊಟ್ಟಿರೋದ್ರಿಂದ ನಮ್ಮದು ಹಲವಾರು ಕಾರ್ಯಕ್ರಮಗಳಿದ್ದರಿಂದ 11ನೇ ತಾರೀಕು ಬರೋಕ್ಕಾಗಲ್ಲ, ನಾನು 17ನೇ ತಾರೀಕು ಬರ್ತೀನಿ ಅಂತ ಸಹಜವಾಗಿ ಅವ್ರು ಬರ್ಕೊಟ್ಟಿರೋಂಥದ್ದು. ಬಟ್ ಅದು ತದನಂತರ ಆಗಿರುವಂಥ ಹಿನ್ನೆಲೆ ನೋಡಿದ್ರೆ ಏನು ಸ್ಟೆಪ್ಸ್ ತೊಗೊಂಡ್ರು, 17ಕ್ಕೆ ಬರ್ತಾರೆ ಅಂತ ಅಂದಿದ್ರೆ 17ಕ್ಕೆ ಅವರು ತನಿಖೆಯನ್ನು ಮುಂದುವರಿಸ್ಬೋದಿತ್ತು. ಆದರೆ 12ನೇ ತಾರೀಕಿಗೆ ಕೋರ್ಟ್ಗೆ ಹೋಗಿ ಇವ್ರನ್ನ ನಾವು ಅರೆಸ್ಟ್ ಮಾಡಲೇಬೇಕು, ಯಾಕೆಂದರೆ ಅವರು ನೋಟಿಸನ್ನು ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿ ಈ ಗ್ರೌಂಡ್ ಮೇಲೆ ವಾರೆಂಟ್ ತೊಗೊಳ್ಳುವಂಥದ್ದು, ಅವ್ರು ಹುಡುಕೋದು, ಅವ್ರು ಶೋಧ ಮಾಡೋದು, ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನೋದು ಅದು ಯಾವ ಕೇಸ್ನಲ್ಲಿ 3 ತಿಂಗಳ ಹಳೆಯ ಕೇಸು. 3 ತಿಂಗಳ ತನಕ ನಡೀಲಿದ್ದಂಥ ಸಿಚುವೇಶನ್ನು ಈಗೇನು ಬಂತು, ಈಗ ಯಾಕೆ ಅದು ಉದ್ಭವ ಆಯಿತು, ಈಗಲೇ ಯಾಕೆ ಇವ್ರನ್ನ ಅರೆಸ್ಟ್ ಮಾಡಬೇಕಾಯಿತು, ಇವೆಲ್ಲ ಹಲವಾರು ವಿಚಾರಗಳು ಕೋರ್ಟ್ ಮುಂದೆ ಇದು ಬರುವಾಗ ಇದು ಸ್ವಲ್ಪ ರಾಜಕೀಯ ಪ್ರೇರೇಪಿತ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂತ ಕೋರ್ಟ್ಗೆ ಅನಿಸಿದ್ರಿಂದ, ಹಾಗೂ ಈ ಅರೆಸ್ಟ್ ವಾರೆಂಟ್ಗೆ ಯಾವುದೇ ಸಮಂಜಸವಾದ ಗ್ರೌಂಡ್ಸನ್ನು ತನಿಖಾಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಅದನ್ನು ಕೋರ್ಟಿಗೆ ಅರ್ಪಿಸೋಕ್ಕಾಗಲಿಲ್ಲ ಇವತ್ತು. ಅದಕ್ಕೋಸ್ಕರ ಅದನ್ನು ಮುಂದೆ ಯಾವ ಕಾರಣಕ್ಕೂ ಈ ಅರೆಸ್ಟು ಮತ್ತೊಂದು ಮಾಡಿಕೊಡ್ದು ಅಂತ ಹೇಳಿ ತಡೆಯಾಜ್ಞೆ ಕೊಟ್ಟಿದ್ದಾರೆ. 17ನೇ ತಾರೀಕು ಬರ್ಕೊಟ್ಟಿರೋಂಗೆ ಯಡಿಯೂರಪ್ಪನವ್ರು ಹಾಜರಾಗ್ತಾರೆ ಅಂತ ನನ್ನ ಅಭಿಪ್ರಾಯ. FIR ರದ್ದು ಮಾಡಬೇಕು ಅಂತ ಹಾಕಿರೋದು ಯಾಕೆ ಅಂದರೆ ಇದರ ಹಿನ್ನೆಲೆಯಲ್ಲಿ ಒಂದು ಈ ಕಂಪ್ಲೇಂಟು ಈ ಥರ ಹಲವಾರು ಕಂಪ್ಲೇಂಟ್ಗಳನ್ನು ಹಾಕಿರೋದು ಮುಂಚೆ. ಎರಡನೇದು ಆವಾಗಿನ ಈಗ ಹೋಮ್ ಮಿನಿಸ್ಟರ್ ಅವರೇ ಅದೊಂದು ಸ್ಟೇಟ್ಮೆಂಟ್ ಮಾಡಿದರು ಮುಂಚೆ ಕಂಪ್ಲೇಂಟ್ ಬಿದ್ದ ತಕ್ಷಣ ಸ್ವಲ್ಪ ಅವ್ರು ಮಾನಸಿಕವಾಗಿ ಈ ಸಮತೋಲನ ಇಲ್ಲ ಅಂತ ಕಾಣುತ್ತೆ ಅಂತ ಅವರೇ ಹೇಳಿದರು. ಮೂರನೇದು ಹಲವಾರು ಜನನ ಈ ತನಿಖೆಯ ವಿಚಾರದಲ್ಲಿ ಯಾವುದ್ಯಾವುದು ಸ್ಟೇಟ್ಮೆಂಟ್ಸನ್ನು ರೆಕಾರ್ಡ್ ಮಾಡಿದ್ದಾರೆ, ಅದು ಯಾವ ಈ ಅಫೆನ್ಸ್ ನಡೆದಿದೆ ಅನ್ನೋ ಬಗ್ಗೆ ಕ್ಲಾರಿಟಿ ಯಾರಿಗೂ ಇಲ್ಲ. ಅಫೆನ್ಸ್ ನಡೆದಿಲ್ಲ ಅನ್ನೋದೇ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇವೆಲ್ಲ ಹಿನ್ನೆಲೆ ಇರುವಾಗ ಈ ಥರ ಕೇಸು ಬಿ ರಿಪೋರ್ಟ್ ಆಗುವ ಕೇಸನ್ನು ಯಡಿಯೂರಪ್ಪನವ್ರನ್ನ ಅರೆಸ್ಟ್ ಮಾಡುವ ಹಂತಕ್ಕೆ ತನಿಖೆ ಹೋಗ್ತಾ ಇದೆ ಅಂದರೆ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಕಾಣ್ತಾ ಇರೋದ್ರಿಂದ ಇದನ್ನು ಸ್ಟೇ ಮಾಡಬೇಕು, ಈ ಕೇಸನ್ನು ರದ್ದು ಮಾಡಬೇಕು ಅಂತ ನಾವು ಹಾಕಿರೋನ್ನ ನಾವು ಅರೆಸ್ಟ್ ಮಾಡಲೇಬೇಕು, ಯಾಕೆಂದರೆ ಅವರು ನೋಟಿಸನ್ನು ವೈಲೇಟ್ ಮಾಡಿದ್ದಾರೆ ಅಂತ ಹೇಳಿ ಈ ಗ್ರೌಂಡ್ ಮೇಲೆ ವಾರೆಂಟ್ ತೊಗೊಳ್ಳುವಂಥದ್ದು, ಅವ್ರು ಹುಡುಕೋದು, ಅವ್ರು ಶೋಧ ಮಾಡೋದು, ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅನ್ನೋದು ಅದು ಯಾವ ಕೇಸ್ನಲ್ಲಿ 3 ತಿಂಗಳ ಹಳೆಯ ಕೇಸು. 3 ತಿಂಗಳ ತನಕ ನಡೀಲಿದ್ದಂಥ ಸಿಚುವೇಶನ್ನು ಈಗೇನು ಬಂತು, ಈಗ ಯಾಕೆ ಅದು ಉದ್ಭವ ಆಯಿತು, ಈಗಲೇ ಯಾಕೆ ಇವ್ರನ್ನ ಅರೆಸ್ಟ್ ಮಾಡಬೇಕಾಯಿತು, ಇವೆಲ್ಲ ಹಲವಾರು ವಿಚಾರಗಳು ಕೋರ್ಟ್ ಮುಂದೆ ಇದು ಬರುವಾಗ ಇದು ಸ್ವಲ್ಪ ರಾಜಕೀಯ ಪ್ರೇರೇಪಿತ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂತ ಕೋರ್ಟ್ಗೆ ಅನಿಸಿದ್ರಿಂದ, ಹಾಗೂ ಈ ಅರೆಸ್ಟ್ ವಾರೆಂಟ್ಗೆ ಯಾವುದೇ ಸಮಂಜಸವಾದ ಗ್ರೌಂಡ್ಸನ್ನು ತನಿಖಾಧಿಕಾರಿಗಳಾಗಲಿ ಇನ್ನೊಬ್ಬರಾಗಲಿ ಅದನ್ನು ಕೋರ್ಟಿಗೆ ಅರ್ಪಿಸೋಕ್ಕಾಗಲಿಲ್ಲ ಇವತ್ತು. ಅದಕ್ಕೋಸ್ಕರ ಅದನ್ನು ಮುಂದೆ ಯಾವ ಕಾರಣಕ್ಕೂ ಈ ಅರೆಸ್ಟು ಮತ್ತೊಂದು ಮಾಡಿಕೊಡ್ದು ಅಂತ ಹೇಳಿ ತಡೆಯಾಜ್ಞೆ ಕೊಟ್ಟಿದ್ದಾರೆ. 17ನೇ ತಾರೀಕು ಬರ್ಕೊಟ್ಟಿರೋಂಗೆ ಯಡಿಯೂರಪ್ಪನವ್ರು ಹಾಜರಾಗ್ತಾರೆ ಅಂತ ನನ್ನ ಅಭಿಪ್ರಾಯ.